ಜಿಲ್ಲಾ ಉಸ್ತುವಾರಿ ಸಚಿವನಾದ ಮೇಲೆ ಮೊದಲ ಬಾರಿಗೆ ಜಿಲ್ಲೆಗೆ ಬಂದಿದ್ದೇನೆ. ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಬಸವಂತಪ್ಪ ಹೇಳಿಕೆ ನೀಡಿರುವಂತದ್ದು. ಜಿಲ್ಲಾ ಉಸ್ತುವಾರಿ ಸಚಿವನಾದ ಮೇಲೆ ಮೊದಲ ಬಾರಿಗೆ ಜಿಲ್ಲೆಗೆ ಬಂದಿದ್ದೇನೆ. ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಬಸವಂತಪ್ಪ ಹೇಳಿಕೆ ನೀಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವನಾಗಿರುವುದು ಸಂತೋಷ ತಂದಿದೆ. ಹೊಸ ಜಿಲ್ಲೆ ಉದಯ ಆದಾಗ ಸಮಸ್ಯೆ ಸರಮಾಲೆ ಇದ್ದೇ ಇರುತ್ತೆ. ಹಂತ ಹಂತವಾಗಿ ಜ್ವಲಂತ ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸುತ್ತೇನೆ. ಜಿಲ್ಲೆಯಲ್ಲಿ ಆಸ್ಪತ್ರೆ ಆರಂಭ ಮಾಡುವುದೇ ನನ್ನ ಮೊದಲ ಆದ್ಯತೆ. ಹೊಸಪೇಟೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಸವಂತಪ್ಪ ಹೇಳಿಕೆಯನ್ನು ನೀಡಿದರು. ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಬಸವಂತಪ್ಪ ಮೊದಲ ಬಾರಿಗೆ ಜಿಲ್ಲೆಗೆ ಬಂದಿದ್ದೇನೆ. ಜಿಲ್ಲಾ ಉಸ್ತುವಾರಿ ಸಚಿವನಾಗಿರುವುದು ಸಂತೋಷವನ್ನ ತಂದುಕೊಟ್ಟಿದೆ. ಇನ್ನು ಹೊಸ ಜಿಲ್ಲೆ ಉದಯ ಆದಾಗ ಸಮಸ್ಯೆ ಸರಮಾಲೆ ಇದ್ದೇ ಇರುತ್ತೆ. ಹಂತ ಹಂತವಾಗಿ ಜ್ವಲಂತ ಸಮಸ್ಯೆಯನ್ನ ಬಗೆಹರಿಸಲು ಪ್ರಯತ್ನಿಸ್ತೇನೆ ನಾನು. ಇನ್ನು ಜಿಲ್ಲೆಯಲ್ಲಿ ಆಸ್ಪತ್ರೆಯನ್ನ ಆರಂಭ ಮಾಡುವುದೇ ನನ್ನ ಮೊದಲ ಆದ್ಯತೆ ಅಂತ ಹೇಳಿದ್ದಾರೆ. ಹೊಸಪೇಟೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಸವಂತಪ್ಪ ಹೇಳಿಕೆ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಆಸ್ಪತ್ರೆಯನ್ನ ಆರಂಭ ಮಾಡುವುದು ಅವರ ಮೊದಲ ಆದ್ಯತೆ ಅಂತ. ವಿಜಯನಗರ ಜಿಲ್ಲೆಯ ಹಂಪಿ ಉತ್ಸವ ಗೊಂದಲ ವಿಚಾರ ಸಿಎಂ ಡಿಸಿಎಂ ಪರಮೇಶ್ವರ್ ಬಳಿ ಚರ್ಚೆ ನಡೆಸುತ್ತೇನೆ. ಮೈಸೂರು ದಸರಾ ಮಾದರಿಯಲ್ಲಿ ಹಂಪಿ ಉತ್ಸವ ನಡೆಸಲು ಕ್ರಮ. ಹೊಸಪೇಟೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಸವಂತಪ್ಪ ಹೇಳಿಕೆ. ವಿಜಯನಗರ ಜಿಲ್ಲೆ ಹಂಪಿ ಉತ್ಸವದ ಗೊಂದಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂಥದ್ದು. ನಾನು ಈ ನಮ್ಮ ವಿಜಯನಗರ ಜಿಲ್ಲೆಯ ನೂತನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನನ್ನನ್ನು ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಸಾಹೇಬರು ಇಲ್ಲಿ ನನ್ನನ್ನು ನೇಮಕಗೊಳಿಸಿ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣಕ್ಕೆ ಕಳಿಸಿಕೊಟ್ಟದಕ್ಕೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲೆಯ ಸಮಸ್ತ ನಮ್ಮ ಜಿಲ್ಲೆಯ ಸಮಸ್ತ ನಾಗರಿಕರ ನಾನು ಮೊದಲನೇದಾಗಿ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ಭಾಳ ಸಂತೋಷ ಅನ್ನಿಸ್ತಾ ಇದೆ. ಈ ಐತಿಹಾಸಿಕ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನಾನು ಯಾವುದೋ ಜನ್ಮದ ಪುಣ್ಯ ಮಾಡಿದ್ದೇನೆ ಅಂತಕ್ಕಂಥದ್ದನ್ನು ನನಗೆ ಭಾಳ ಸಂತೋಷ ಆಗ್ತದೆ. ಯಾಕಂದರೆ ಇಂಥ ಒಂದು ನಾಡಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗೋದಕ್ಕೆ ನಮ್ಮ ಎಲ್ಲ ನಾಯಕರುಗಳು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವ ಸಂಪುಟದ ಮತ್ತು ನಮ್ಮ ಹೈಕಮಾಂಡ್ ಎಲ್ಲರೂ ಸೇರಿ ಇವತ್ತು ನನ್ನನ್ನು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಮಾಡಿದ್ದು ಭಾಳ ಸಂತೋಷ, ನನಗೆ ಭಾಳ ಸಂತೋಷ. ವಿಜಯನಗರ ನಕ್ಷೆ ಚೇಂಜ್ ಮಾಡ್ತೀನಿ ಅಂತ ಅವ್ರು ಮಾತು ಕೊಟ್ಟು ಆಮೇಲೆ ಯಾವುದೋ ಕೆಲಸ ಸರಿಯಾಗಿ ಆಗಲಿಲ್ಲ ಅಂತ ಆರೋಪ ನಿಮ್ಮದಿದೆ ಸರ್. ಅದನ್ನು ನೀವು ಯಾವ ಥರ ಸರಿ ಮಾಡ್ತೀವಿ? ಈಗ ನಾನು ಮಾಧ್ಯಮ ಮುಖಾಂತರ ಅದನ್ನೆಲ್ಲ ಒಂದೇ ಸರಿ ನಾನು ಹೇಳಲಿಕ್ಕಾಗಲ್ಲ. ನಾನು ಅದನ್ನೆಲ್ಲ ಕೂಲಂಕುಷವಾಗಿ ಮಾಹಿತಿ ತಗೊಂಡು ಸಂಬಂಧಪಟ್ಟಂಥ ಇಲಾಖೆ ಮತ್ತು ನಮ್ಮ ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿಗಳು ಯಾವ ರೀತಿ ಅದಕ್ಕೆ ಭರವಸೆ ನೀಡಿದ್ರು, ಅದು ಯಾವ ಹಂತಕ್ಕೆ ಬಂದಿದೆ ಸರ್ಕಾರ ಮಟ್ಟದಲ್ಲಿ, ಇವನ್ನೆಲ್ಲವನ್ನು ಪರಿಶೀಲನೆ ಮಾಡಿ ಮತ್ತೆ ನಮ್ಮ ರೈತರ ಮತ್ತು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರಗತಿಪರ ಹೋರಾಟಗಾರರ ಒಂದು ಸಭೆ ಕರೆದು ನಿಮ್ಮೆಲ್ಲ ಮಾಹಿತಿ ತಗೊಂಡು ಮತ್ತು ಜಿಲ್ಲಾಡಳಿತದ ಒಂದು ಮಾಹಿತಿ ತಗೊಂಡು ಮತ್ತು ನಮ್ಮ ಜನಪ್ರತಿನಿಧಿಗಳ ಮಾಹಿತಿ ತಗೊಂಡು ನಾನು ಅದಕ್ಕೆ ಘೋಷಣೆ ಮಾಡಲ್ಲ. ನಾನು ಅದಕ್ಕೆ ಏನಾದರೂ ಮುಂದಿನ ಪರಿಶೀಲನೆ ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಈಗ ಕೊನೆ ಹಂತದ ಮಾತು ಕೊಟ್ಟು ಹೋಗಿದ್ದು ಈ ಸರಿ ನವೆಂಬರ್ 1ರಿಂದ ಹಂಪಿ ಉತ್ಸವ ನಡೆಯುತ್ತಾ ಇಲ್ಲ? ಅದಕ್ಕೆ ನೀವು ಹೇಳೋದು ಹಿಂದೆ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ತಾವು ಸಂಕ್ಷಿಪ್ತವಾಗಿ ಹೇಳಿದ್ರಿ. ನಾನು ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮತ್ತು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿರ್ತಕ್ಕಂಥವ್ರ ಚರ್ಚೆ ಮಾಡಿ ಇಲ್ಲಿ ಒಂದು ಯಾವ ರೀತಿ ಬೇರೆ ಬೇರೆ ಪ್ರದೇಶದಲ್ಲಿ ಒಂದು ಉತ್ಸವಕ್ಕೆ ಈಗ ನಮ್ಮ ಮೈಸೂರು ದಸರಾ ಯಾವ ರೀತಿ ಇದೇ ತಾರೀಕಿನಲ್ಲಿ ನಡಿಬೇಕು ಅಂತಕ್ಕಂಥ ಯಾವ ರೀತಿ ಇದೆಯೋ ಆ ರೀತಿ ನಮ್ಮ ಐತಿಹಾಸಿಕ ಹಂಪಿ ಉತ್ಸವವನ್ನು ಒಂದು ನಿಗದಿತವಾದಂಥ ದಿನಾಂಕ ಮತ್ತು ತಿಂಗಳನ್ನು ಗುರುತುಪಡಿಸಲಿಕ್ಕೆ ನಾವು ನಮ್ಮ ನಾಯಕರುಗಳೆಲ್ಲ ಪ್ರಾಮಾಣಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಮಾಡಿದ್ರೆ ಆ ಘೋಷಣೆ ಮಾಡಿದ್ದನ್ನು ನಾವೆಲ್ಲ ಚರ್ಚೆ ಮಾಡ್ತಾನೆ. ಚರ್ಚೆ ಮಾಡಿ ಆಮೇಲೆ ನಾನು ಅದ್ರ ಬಗ್ಗೆ ಮಾಹಿತಿ ಹೇಳ್ತೀನಿ. ಸರ್, ಈಗ ರೈತರಿಗೆ ಶುಗರ್ ಫ್ಯಾಕ್ಟ್ರಿಗೆ ಆಮೇಲೆ ಸವಾಲುಗಳು ಯಾವ ರೀತಿ ಸ್ವೀಕಾರ ಮಾಡ್ತಾರೆ? ಕಡಿಮೆ ಅವಧಿಯಲ್ಲಿ ಬಹುತೇಕ
ಹೊಸ ಜಿಲ್ಲೆ ಉದಯ ಆದಾಗ ಯಾವುದೇ ಜಿಲ್ಲೆ ಆಗಿರಲಿ ಅಲ್ಲಿ ಸಮಸ್ಯೆಗಳ ಸರಮಾಲೆ ಭಾಳ ಇದ್ದೇ ಇರ್ತದೆ. ಹೊಸ ಜಿಲ್ಲೆ ಆದ ತಕ್ಷಣ ಯಾವ ಸಹ ಹಂಗಾಗಿ ಉದ್ಭವ ಆಗೋದಿಲ್ಲ. ಅವಕ್ಕೆ ನಾವು ಹಂತವಾಗಿ ಜಿಲ್ಲಾ ಮಟ್ಟದ ಏನು ಜ್ವಾಲಾಂತ ಸಮಸ್ಯೆಗಳಿದ್ದಾವೆ, ಈ ಜಿಲ್ಲೆಯಲ್ಲಿ ಏನು ನಾಗರಿಕರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯ ಏನಿದೆಯಲ್ಲ ಅದಕ್ಕೆ ಮೊದಲನೇ ಆದ್ಯತೆ ಕೊಟ್ಟು, ಮತ್ತೆ ನಮ್ಮ ಸರ್ಕಾರಿ ಕಟ್ಟಡಗಳು ಏನೋ ಕೊರತೆ ಇದ್ದರೆ ಅದನ್ನು ಎರಡನೇ ಆದ್ಯತೆ ಕೊಟ್ಕೊಂಡು, ಮತ್ತು ಜಿಲ್ಲಾಡಳಿತದ ಅದ್ರಾಗ ವಿಶೇಷವಾಗಿ ನನ್ನ ಮೊದಲನೇ ಆದ್ಯತೆ ಈ ಜಿಲ್ಲೆಯಲ್ಲಿ ಮೊದಲು ಆಧುನೀಕರಣವಾಗಿರ್ತಕ್ಕಂಥ ಹಾಸ್ಪಿಟ್ಲಿಗೆ ನಾನು ಮೊದಲ ಆದ್ಯತೆಯನ್ನು ಕೊಟ್ಟು ಇಲ್ಲಿ ನಮ್ಮ ನಾಗರಿಕರಿಗೆ ಆರೋಗ್ಯದ ಒಂದು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಾವು ತಗೊಳ್ಳೋಕ್ಕೆ ನಮ್ಮೆಲ್ಲ ನಾಯಕರುಗಳ ಜೊತೆ ಮಾತಾಡ್ತೀವಿ.